ಹೇಮಾವತಿ ಕೆನಾಲ್ ಯೋಜನೆಗೆ ಕೇಂದ್ರ ಸಚಿವ ಸೋಮಣ್ಣ ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಮುಖ್ಯಮಂತ್ರಿಗೆ ಪತ್ರವನ್ನು ಬರೆದಿದ್ರು ಕೇಂದ್ರ ಸಚಿವ ವಿ ಸೋಮಣ್ಣನವರು. ಯೋಜನೆಯನ್ನ ಕೈಬಿಡುವಂತೆ ಸಿಎಂಗೆ ಪತ್ರವನ್ನು ಬರೆದಿದ್ದೆ. ಕಾಮಗಾರಿಯಿಂದ ತುಮಕೂರು ಭಾಗದ ರೈತರಿಗೆ ಅನ್ಯಾಯವಾಗಲಿದೆ. ಇದು ನೀರಾವರಿ ಸಚಿವರ ಜಿಲ್ಲೆಗೆ ನೀರು ಹರಿಸುವಂತಹ ಕುತಂತ್ರ ಅಂತ ಹೇಳಿ ಸೋಮಣ್ಣ ಹೇಳಿದ್ದಾರೆ. ಸಿಎಂಗೆ ಪತ್ರ ಬರೆದಂತಹ ವಿಚಾರವನ್ನು ಕೂಡ ಈ ಸಂದರ್ಭದಲ್ಲಿ ತಿಳಿಸಿರುವಂತಹದ್ದು. ತುಮಕೂರು ಲೋಕಸಭಾ ಕ್ಷೇತ್ರದ ಸಂಸದರು ಕೂಡ ಹೌದು. ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರಿಗೆ ಪತ್ರ ಬರೆದಿರುವಂತಹ ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ. ನೋಡಿ, ಹೇಮಾವತಿ ನೀರು ತುಮಕೂರು ಭಾಗದ ಜೀವನಾಡಿ ಅನ್ನೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಬಟ್ ಅದನ್ನ ಈಗ ರಾಮನಗರಕ್ಕೆ ತೆಗೆದುಕೊಂಡು ಹೋಗ್ತಾ ಇರೋದ್ರಿಂದ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮಳೆಗಾಲ ಚೆನ್ನಾಗಾಗಿ ಡ್ಯಾಮ್ನಲ್ಲಿ ನೀರಿದ್ರೆ 6 TMC ನೀರು ಕೊಡೋದು ದೊಡ್ಡ ವಿಚಾರ ಅಲ್ಲ ಅಂಥೇಳಿ ತುಮಕೂರಿನ ರೈತರು ಹೇಳ್ತಾ ಇರುವಂಥದ್ದು. ಒಂದು ವೇಳೆ ಬರಗಾಲ ಬಂದರೆ ಇಲ್ಲಿನ ರೈತರು ಏನು ಮಾಡಬೇಕು? ಕುಡಿಯೋ ನೀರಿಗೂ ಕೂಡ ಪರದಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಒಂದು ಭಾಗದ ರೈತರನ್ನು ಖುಷಿಪಡಿಸೋದಕ್ಕೋಗಿ ನಮ್ಮ ಜಿಲ್ಲೆಯ ಜನರಿಗೆ ಅನ್ಯಾಯ ಮಾಡುವಂತಹ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ ಅಂಥೇಳಿ ಇವತ್ತು ತುಮಕೂರು ಭಾಗದ ರೈತರು ದೊಡ್ಡ ಮಟ್ಟದ ಹೋರಾಟಕ್ಕೆ ಮುಂದಾಗಿದ್ದಾರೆ. ಯಾವ ರೀತಿಯ ಆಕ್ರೋಶದ ಕಿಚ್ಚಿದೆ ಅನ್ನೋದನ್ನು ಒಂದು ಕಡೆ ಗಮನಿಸ್ತಾ ಇದ್ರಿ. ಮತ್ತೊಂದು ಕಡೆ ಕೇಂದ್ರ ಸಚಿವ ವಿ ಸೋಮಣ್ಣನವರು ಸಿಎಂ ಸಿದ್ದರಾಮಯ್ಯನವರಿಗೆ ಬರೆದಿರುವಂತಹ ಪತ್ರವನ್ನು ನೀವು ಕೂಡ ಗಮನಿಸ್ತಾ ಇದ್ದೀರಿ. ಶಾಸಕರು ರೈತರು ಓಟ್ ಹಾಕಿಲ್ಲ. ಅವ್ರಿಗೆ ರೈತರೆಲ್ಲ ಓಟ್ ಹಾಕಿದ್ದಾರೆ. ಅವ್ರು ಎಲ್ಲಿ ಹೋಗಿದ್ದಾರೆ? ನಮ್ಮ ಶಾಸಕರು ಬಂದು ರೈತರು ಬರೋ ನಿಲ್ಬೇಕು. ಆದ್ಮೇಲೆ DK ಶಿವಕುಮಾರ್ ಬರೋ ಎಲ್ಲಿ ನಿಲ್ಬೇಕು? ಅವರು ಓಟ್ ಹಾಕೋರು ಗುಬ್ಬಿ ತಾಲೂಕಿನ ಜನ, ಓಟ್ ಹಾಕೋರು ಗುಬ್ಬಿ ತಾಲೂಕಿನ ಜನ ಅವ್ರು ಬಂದು ನಿಲ್ಬೇಕು. ಅವರು ಹಿಂದೆ ಸ್ಟೇಟ್ಮೆಂಟ್ ಕೊಡೋದು ನಾನು ಎಲ್ಲಿ ಮಾತಾಡ್ತಿದ್ದೆ ಹೇಳಿ ಅವಶ್ಯಕತೆ ಏನೈತೆ? ಅವರು ನಾವು ಗುಬ್ಬಿ ತಾಲೂಕಿನ ಜನತೆ ವಾಸನೆ ತಕ್ಕ ಪಾಠ ಕಲಿಸ್ಬೇಕು. ಅನೇಕ ದಿನಗಳಿಂದ ಈ ಒಂದು ಲಿಂಕ್ ಕೆನಾಲ್ ವಿರುದ್ಧವಾಗಿ ನಾವು ಹೋರಾಟವನ್ನ ಜಾತ್ಯತೀತವಾಗಿ ಇವತ್ತು ರೈತರ ಸಂಘಟನೆ ಜೊತೆ ಮಾಡ್ತಾ ಇದ್ದೇವೆ. ಸರ್ಕಾರ ಇದು ಯಾವುದಕ್ಕೂ ಗಮನ ಕೊಡದಲೆ ಅವ್ರದೇ ಆದ ಉದ್ದಟತನದಿಂದ ಈ ಕಾರ್ಯವನ್ನು ಮಾಡ್ತಾ ಇದೆ. ಇದು ತುಮಕೂರು ಜಿಲ್ಲೆಗೆ ಮರಣ ಶಾಸನ ಆಗಲಿದೆ. ಆ ಕಾರಣ ಕುಡಿಯೋ ನೀರಿಗೂ ಕೂಡ ತೊಂದರೆ ಆಗಂತ ಪರಿಸ್ಥಿತಿ ಮುಂದುವರಿಯುತ್ತೆ. ಆ ಕಾರಣಕ್ಕೆ ಈ ಕೂಡಲೇ ಸರ್ಕಾರ ಈ ಒಂದು ಯೋಜನೆಯನ್ನ ನಿಲ್ಲಿಸಬೇಕು. ಏನು ಚಾನಲ್ ಮುಖಾಂತರ ಹೋಗ್ತಾ ಇದೆ, 3 TMC ನೀರು ಅವರಿಗೆ ರಿಕ್ವೈರ್ಮೆಂಟ್ ಇದೆ, ಅದನ್ನು ಕೊಡೋದಕ್ಕೆ ಚಾನಲ್ ಮುಖಾಂತರ ಅವಕಾಶ ಇದೆ. ಅದನ್ನು ಮಾಡಿ ಈ ಒಂದು ಎಕ್ಸ್ಪ್ರೆಸ್ ಕೆನಾಲ್ ಅನ್ನು ಈ ಕೂಡಲೇ ಸ್ಥಗಿತಗೊಳಿಸಬೇಕು ಅಂತಕ್ಕಂಥ ಮನವಿಯನ್ನು ಇವತ್ತು ಸಾವಿರಾರು ರೈತರು ಸೇರಿ ಇವತ್ತು ಸರ್ಕಾರದ ಮೇಲೆ ಒತ್ತಡವನ್ನು ತರ್ತಾ ಇದ್ದಾರೆ. ಆದರೂ ಕೂಡ ಸರ್ಕಾರ ಈ ಒಂದು ಕಾಮಗಾರಿ ನಿಲ್ಲಿಸೋದ್ರಲ್ಲಿ ಯಾವುದೇ ಚಿಂತನೆ ಮಾಡ್ತಾ ಇಲ್ಲ. ಇದು ನಮ್ಮ ನೀರು, ನಮ್ಮ ಹಕ್ಕು ಹೋರಾಟ. ಇದು ನಮ್ಮ ರಕ್ತ ಅಲ್ಲ, ನಮ್ಮ ಜೀವ ಬೇಕಾದ್ರೂ ಕೊಡ್ತೇವೆ. ನಮ್ಮ ಪೊಲೀಸ್ ನಮ್ಮನ್ನ ಇಲ್ಲೇ ಗುಂಡಿ ತೆಗೆದು ಮುಚ್ಚಲಿ. ಪೊಲೀಸ್ಗೆ ಇಷ್ಟನ್ನೇ ಕೇಳ್ತೀನಿ, ಯಾಕೆ ನಾವು ಶಾಂತಿಯುತ ಹೋರಾಟ ಮಾಡ್ತಾ ಇರೋದು? ನಮಗೆ ನೀರಿಲ್ಲ. ರಾಮನಗರಕ್ಕೆ ನೀರು ತಗೊಂಡೋಗ್ಬೇಕು ಅಂದ್ರೆ ಬೇರೆ ಎಲ್ಲೂ ಜಾಗ ಇರಲಿಲ್ಲ ಅವ್ರಿಗೆ. ಬೇರೆ ಅಲ್ಲೂ ಜಾಗನೇ ಸಿಕ್ಲಿಲ್ವಾ DK ಶಿವಕುಮಾರ್ ಅವ್ರಿಗೆ? ಇಲ್ಲೇ ನೀರು ನಮ್ಗೆ ಇರಿಗೇಷನ್ ಕೊಟ್ಟವ್ರ ನೀರು ಇರಿಗೇಷನ್ ಇಲ್ಲ, ಕುಡಿಯಕ್ ನೀರಿಲ್ಲ. ತುಮಕೂರು ಬೆಳೀತಾ ಐತೆ, ನೀರು ಎಲ್ಲಿಂದ ಕೊಡ್ತಾರೆ ಕುಡಿಯಕ್ ನೀರು? ಇವತ್ತು ತುಮಕೂರು 5 ವರ್ಷಕ್ಕೆ ಡಬಲ್ ಆಗ್ತಾ ಐತೆ, ಕುಡಿಯಕ್ ನೀರು ಸಿಗ್ತಾ ಇಲ್ಲ ತುಮಕೂರಿನಲ್ಲಿ. ಆದ್ರಿಂದ ನಾವು ಯಾವುದೇ ಕಾರಣಕ್ಕೂ ಈ ನೀರು ಬಿಡಲ್ಲ. ನಮ್ ಪ್ರಾಣ ಬೇಕಾದ್ರೂ ಕೊಟ್ಟೆವು, ರಕ್ತ ಅಲ್ಲ ಪ್ರಾಣ ಬೇಕಾದ್ರೂ ಕೊಡ್ತೇವೆ, ನೀರು ಮಾತ್ರ ಬಿಡಲ್ಲ. ನಮ್ ಹೋರಾಟ ನೀರಿಗೆ, ನೀರಿನ ಬಿಟ್ಟರೆ ಇನ್ಯಾವುದಕ್ಕೂ ಅಲ್ಲ ನಮ್ಮ ಹೋರಾಟ. ನಾವು ಕಾಂಗ್ರೆಸ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ತುಮಕೂರು ಜಿಲ್ಲೆಯಿಂದಲೇ ಬುನಾದಿ ಬರಿತೀವಿ. ಏನು ನೀರು ರಾಮನಗರ ಏನ್ ಬೇರೆ ಇಲ್ಲ, ರಾಮನಗರಕ್ಕೆ ನೀರು ತಗೊಂಡೋಗ್ಲಿ ಏನ್ ಬೇಡ ಅನ್ನಲ್ಲ. ಅದನ್ನ ಕುಣಿಗಲ್ಲಿಂದ ಮುಂದೆ ಎಕ್ಸ್ಪ್ರೆಸ್ ಕೆನಾಲ್ ಹೋಗಿದೆ, ಆ ಮುಂದೆ ಮಾಡ್ಕೊಂಡು ಹೋಗ್ಲಿ ಅನ್ನೋದು ನಂಬಿದ್ದು. ಇಲ್ಲಿ ಅಡ್ಡ ಮಧ್ಯದಲ್ಲಿ ಎಕ್ಸ್ಪ್ರೆಸ್ ಕೆನಾಲ್ ಮಾಡ್ಕೊಂಡು ಹೋಗಕ್ಕೆ ಕಾನೂನು ರೀತಿನಲ್ಲಿ ಮಾಡ್ಕೊಂಡು ಹೋಗ್ತಾ ಇಲ್ಲ, ಕಾನೂನು ವಿರುದ್ಧವಾಗಿ ಮಾಡ್ಕೊಂಡು ಹೋಗ್ತಿದ್ದಾರೆ. ಯಾವುದಕ್ಕೂ ಲೀಗಲ್ ಆಗಿಲ್ಲ. ಅದೇನು ಮುಕ್ತವಾಗಿ ಮಾತಾಡಬೇಕು, ಪರಿಹಾರ ಕೊಡಬೇಕು. ನಾವು ಈಗ ಇಷ್ಟು ಜನ ಗುಬ್ಬಿ ತಾಲೂಕಿನ ಎಲ್ಲಾ ರೈತರು ಸೇರ್ಕೊಂಡಿರೋದು ಬರೀ ಗುಬ್ಬಿ ತಾಲೂಕಿನವ್ರು ಬಂದಿದ್ದೀವಿ. ಇನ್ನ ತುರುವೇಕೆರೆಯವರು, ಶಿರಾ ತಾಲೂಕಿನವರು, ಚಿಕ್ಕನಾಯಕನಹಳ್ಳಿಯವರು, ಕುಣಿಗಲ್ನವರು ಎಲ್ಲಾ ತಾಲೂಕಿನ ಜನ ಬಂದ್ರೆ ಇವ್ರು ಏನು ಮಾಡೋಕ್ಕಾಗಲ್ಲ, ಅಷ್ಟು ಜನಸಂಖ್ಯೆ ಇದೆ. ನಮ್ಮ ರಕ್ತ ಒಂದೊಂದು ರಕ್ತನೂ ಕೊಡೋಕೆ ನಾವು ರೆಡಿ ಇದ್ದೀವಿ. ನೀರಿಗೋಸ್ಕರ, ನೀರಿಗಾಗಿ ನಾವು ರಕ್ತವನ್ನು ಕೊಡೋಕ್ಕೂ ರೆಡಿ ಇದ್ದೀವಿ. ಯಾವುದೇ ಕಾರಣಕ್ಕೂ ನಾವು ನೀರು ಬಿಡಲ್ಲ. ಈಗಿನ ನೀರು ನಮ್ಮ ತುಮಕೂರು ಡಿಸ್ಟಿಕ್ಕಿಗೆ ಆಗ್ತಾ ಇಲ್ಲ. ಈಗ ಬರ್ತಾರ ನೀರು ನಮ್ಮ ತುಮಕೂರು ಡಿಸ್ಟಿಕ್ಕಿಗೆ ಆಗ್ತಾ ಇಲ್ಲ. ಅದರಲ್ಲಿ ಮುಂದಕ್ಕೆ ನೀವು ನೀರು ಕೊಡಿ ಅಂದ್ರೆ ಯಾವುದೇ ಕಾರಣಕ್ಕೂ ಆಗಲ್ಲ. ಇದು ರೈತರ ಹಕ್ಕು. DK ಶಿವಕುಮಾರ್ ಅಪ್ಪಂದಲ್ಲ, ಇದು ರೈತರ ಜಮೀನಿನ ಮೇಲೆ. ಇದು ತುಮಕೂರು ಭಾಗದ ರೈತರಲ್ಲಿರುವಂತಹ ಪ್ರಶ್ನೆ. ಈ ಯೋಜನೆ ಮುಂದುವರೆದಿದ್ದೇ ಆದರೆ, ರಾಮನಗರಕ್ಕೆ ನೀರು ಹೋಗಿದ್ದೇ ಆದರೆ ನಮಗೆ ಕುಡಿಯೋ ನೀರಿಗೂ ಕೂಡ ಹಾಹಾಕಾರ ಶುರುವಾಗುತ್ತೆ. ರಾಜ್ಯ ಸರ್ಕಾರ ನಮ್ಮ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕುವಂತಹ ಕೆಲಸ ಮಾಡ್ತಾ ಇದೆ ಅಂಥೇಳಿ ನೋಡೋಣ. ಸರ್ಕಾರ ಇವರ ಗೊಂದಲಗಳನ್ನು ಪರಿಹರಿಸುವಂತಹ ಕೆಲಸವನ್ನು ಮಾಡುತ್ತಾ ಅನ್ನೋದನ್ನು ಕಾದು ನೋಡಬೇಕಿದೆ.